ಎಲ್ರಿಗೂ ನಮಸ್ಕಾರ. ಇವತ್ತು ದಿನ ಒಂದು ನಾವು ಬಿಡ್ತಾ ಇದ್ದೀವಿ ಮನೆಯಿಂದ. ಸೊ ಬ್ಯಾಕ್ ಪ್ಯಾಕ್ ಆಯಿತು, ಪೂಜೆ ಆಯಿತು. ಸೊ ನಾನು ರೈಡಿಂಗ್ ಗೇರ್ಸ್ ಎಲ್ಲನೂ ಹಾಕ್ಕೊಂಡೆ. ಸೊ ನಮ್ಮ ಸ್ಮೈಲಿ ಕೂಡ ಆಲ್ಮೋಸ್ಟ್ ರೆಡಿ ಇದೆ ಅಂತ ಅನ್ಕೋತೀನಿ. ಸೊ ಇಲ್ಲಿಂದ ಬೀದರ್ ಹೋಗಿ ಬೀದರಲ್ಲಿ ವಿಶ್ವ ಅವರನ್ನೆಲ್ಲ ಮೀಟ್ ಮಾಡಿಕೊಂಡು ಅಲ್ಲಿಂದ ಎಲ್ರಿಗೂ ಒಂದು ಸ್ವಲ್ಪ ಬಾಯ್ ಬಾಯ್ ಹೇಳಿಬಿಟ್ಟು ಮತ್ತು ಅಲ್ಲಿಂದ ನಾವು ಮುಂದಿನ ಪಯಣ ಇವತ್ತು ದಿನ ಒಂದು ಬೀದರಿಂದ ನಾಗ್ಪುರ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಪ್ರತಿಯೊಂದು ರೂಟ್ ಕೂಡ ನಿಮಗೆ ಮಿಡಲಲ್ಲಿ ಹೇಳ್ತಾ ಇರ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಿಮಗೆ ಯಾವ ಥರ ಎಲ್ಲಿಂದ ಯಾವ ರೂಟ್ಗೆ ಹೋಗ್ಬೇಕು ಅನ್ನೋದು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ನಮ್ಮೂರು ಮನೆಕಿಳಿಯಿಂದ ನಾವು ಬೀದರ್ಗೆ ಹೋಗ್ಬೇಕಂದ್ರೆ ರೋಡೆಲ್ಲ ತುಂಬ ಚೆನ್ನಾಗಿದೆ. ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ನಮ್ಮೂರು ಒಂದು ಸ್ವಲ್ಪ ಇನ್ನೂ ಕ್ಲೀನಾಗಿಡಬೇಕು. ಮೇ ಬಿ ಗೊತ್ತಿಲ್ಲ ಯಾವಾಗ ಅದು ನಮ್ಮೂರು ಕ್ಲೀನ್ ಆಗುತ್ತೆ ಅಂತ. ಬಟ್ ಅದಕ್ಕೆ ಬಿಟ್ಟರೆ ಇಷ್ಟು ದಿನ ನಮ್ಮೂರಲ್ಲಿ ಒಂದು ರೋಡ್ ಪ್ರಾಬ್ಲಮ್ ಇತ್ತು. ಬಟ್ ಇತ್ತೀಚೆಗೆ ಅದು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಒಂದು ಸ್ವಲ್ಪ ಕ್ಲೀನ್ ಅಂತ ಬಂದಾಗ ಒಂದು ಸ್ವಲ್ಪ ಇನ್ನೂ ಕ್ಲೀನ್ ಆಗಬೇಕು. ಬನ್ನಿ ನಾವು ಬೀದರ್ ಕಡೆ ಪಯಣ ಮಾಡುವ. ಸೊ ಇವಾಗ ದೇವ್ರ ದರ್ಶನ ಮಾಡಿಕೊಂಡು ಪೂಜೆ ಗೀಜೆ ಮಾಡಿಕೊಂಡು ನಾವಿಲ್ಲಿಂದ ಅಂದರೆ ನಮ್ಮ ಉಮೇಶ್ ಅಣ್ಣ ಇವರೆಲ್ಲ ನಮ್ಗೆ ಸಿಕ್ಕಿದ್ರು, ವಿಶ್ ಮಾಡಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ದೇವ್ರ ದರ್ಶನ ಮಾಡ್ಕೊಂಡಿದ್ದೀವಿ ಇವಾಗ. ಸೊ ದೇವ್ರ ಹೆಸರು ತೊಗೊಂಡು ನಾವು ಇವಾಗ ನಾನು, ವಿಶ್ವ ಮತ್ತು ಚಂಚಲ್ ಇಲ್ಲಿಂದ ನಮ್ಮ ಪಯಣನ ಶುರು ಮಾಡ್ತಾಯಿದ್ದೀವಿ. ದೇವ್ರ ಹೆಸರನ್ನ ತೊಗೊಂಡು ನಾವಿಲ್ಲಿಂದ ಬಿಡುವ. ಪೂಜೆ ಮಾಡಿಸ್ಕೊಂಡು ನಾವು ಅಲ್ಲಿಂದ ಬಿಡುತ್ತೀವಿ. ಇವಾಗ ಈ ಕಡೆ ಹೊಂಟೀವಪ್ಪ ಅಂದ್ರೆ ಮೇನ್ ಹೈವೇ ಕಡೆ ಹೊಂಟೀವಿ. ಅದು ಹೆಂಗೆ ಹೋಗ್ಬೇಕಪ್ಪ ಬೀದರಿಂದ ಸುಮಾರು ಜನ ಒಂದು ಶಾರ್ಟ್ಕಟ್ ರೋಡ್ ಸಿಗುತ್ತೆ. ಅದು ಹೆಂಗೆ ಅಂತಂದ್ರೆ ನಾರಾಯಣಖೇಡಿಂದ ಒಳಗಡೆಯಿಂದ ಹೋದ್ರೆ ಈ ಕಡೆ ಡೈರೆಕ್ಟಾಗಿ ನಾವು ಮೇನ್ ಹೈವೇಗೆ ತಿಳ್ತೀವಿ. ಸೊ ಈ ರೂಟ್ನಾಗ ಏನದಪ್ಪ ಪ್ರಾಬ್ಲಮ್ ಅಂತಂದ್ರೆ ಒಂದು ಸ್ವಲ್ಪ ಇನ್ನೂ ಇದು ಡೆವಲಪ್ ಆಗಬೇಕು. ಕೆಲವೊಂದು ಕಡೆ ಕನ್ಸ್ಟ್ರಕ್ಷನ್ ಆಗ್ಲತ್ತದ ನೋಡತ್ತಿರಲ್ಲ. ಧೂಳೆ ಯಪ್ಪ ಆರಾಮ್ಸೆ ಬಸ್ವ ಕಂಟ್ರೋಲ್ ಆರಾಮ್ಸೆ. ಯಾಕಂದರೆ ಒಂದು ಸ್ವಲ್ಪ ಸ್ಲಿಪ್ ಆದ್ವಿ ಅಂದ್ರೆ ನಾವು ಬಿದ್ದುಬಿಡ್ತೀವಿ. ಸೊ ಇನ್ ಕೇಸ್ ನಿಮ್ಗೆ ಪರ್ಫೆಕ್ಟ್ ಇತ್ತಂದ್ರೆ ಅಷ್ಟೇ ಸ್ಪೀಡ್ ಆಗೋರಿ, ಇಲ್ಲಾಂದ್ರೆ ದಯಮಾಡಿ ಆರಾಮಾಗಿ ಬರ್ರಿ. ಸೊ ಬರ್ರಿ ಮೇನ್ ರೋಡಿಗೆ ರೀಚ್ ಆಗೋ ತನಕ ಒಂದು ಸ್ವಲ್ಪ ಹಿಂಗತ್ತಲ್ಲೂ ಕಲ್ಲು ಮಣ್ಣು ಅವ ಶಿವಪ್ಪ ಕಾಯ ತಂದೆ ಅಂತ ಆಡ್ಕೊಂಡು ಹೋಗೋ ಬರ್ರಿ. ಆಫ್ ರೋಡಿಂಗ್ ಎಲ್ಲ ಮಾಡಿಕೊಂಡು ಫೈನಲಿ ನಾವು ಗಾಂಧಾರಿ ಅಂತ ಒಂದು ರೋಡ್ ಇದೆ. ಆ ರೋಡಿಂದ ನಾವು ಎಲ್ಲಿ ಸಿಗ್ತೀವಪ್ಪ ಅಂತಂದ್ರೆ NH44 ರೋಡಿಗೆ ಜಾಯ್ನ್ ಆಗ್ತೀವಿ. ಬರ್ರಿ ಇಲ್ಲಿಂದ ನಮ್ಮ ಕ್ರೂಸಿಂಗ್ ಶುರು ಮಾಡತ್ತೀವಿ ನೋಡ್ರಿ. ಇವಾಗ ಫುಲ್ ಗಿಚ್ಚೆ ಗಿಲಿಗಿಲಿ ಎಲ್ಲರೂ, ರುದ್ರ, ವಿಶ್ವ, ನಾನು ಇಲ್ಲಿ ತನಕ ಏನು ನಾವು ತಿಕ್ಕಾಡಿ ಬಂದೀವಲ್ಲ, ಈಗ ಫುಲ್ಲು ಥ್ರಾಟಲ್ ಸ್ಪೀಡ್ ಮಾಡಿ ಒಂದು ಸ್ವಲ್ಪ ಸ್ಪೀಡ್ ಕವರ್ ಮಾಡ್ಕೋಬೇಕಲ್ಲ ಡಿಸ್ಟೆನ್ಸ್. ಹಂಗಾಗಿ ಸ್ವಲ್ಪ ಸ್ಪೀಡ್ ಮಾಡತ್ತೀವಿ. ಮುಂದೆ ಎಲ್ಲಾದರೂ ಆದರೆ ಬರ್ನಿ ಊಟಕ್ಕೆ ಒಂದು ಬ್ರೇಕ್ ತೊಗೊಂಬ. ಯಾಕಂದ್ರೆ ಮಾರ್ನಿಂಗ್ ಇದು ಮಾಡಿಲ್ಲ, ಹಂಗಾಗಿ ಒಂದು ಬ್ರೇಕ್ ತೊಗೊಳ್ಬೇಕಾಗ್ತದೆ. ಸೊ ಇವಾಗ ಊಟಕ್ಕೆ ಫುಲ್ ದೇಸಿ ಸ್ಟೈಲಾಗಿ ಕುಂತೀವಿ. ಬಡಗಂ ಪಂಚಿ ಎಲ್ಲ ಹೊಡೆದು ನಮ್ಮ ವಿಶ್ವನೂ ಫ್ರೆಶ್ ಆದ. ಸೊ ಅಡುಗೆ ಮಾಡೋಕೆ ಹೇಳೀವಿ. ಅಡುಗೆ ಮಾಡೋಕ್ಕಂದ್ರೆ ಆರ್ಡ್ರ್ ಕೊಟ್ಟೀವಿ, ಅವ್ರು ಮಾಡತ್ತಾರ. ಒಂಥರ ಆಫ್ಟರ್ ಲಾಂಗ್ ಡೇಸ್ ಅಂದ್ರೆ ಹಿಂಗೆ ದಾಬಾದಾಗ ಹಿಂಗೆ ಕುಂತುಂಬದ್ರೆ ರೇರು. ಯೂಶ್ವಲಿ ಚೇರಿನ ಮೇಲೆ ಅಲ್ಲಿ ಕೂಡ್ತೀವಿ. ಈ ಟೈಮ್ ಎಷ್ಟಾಗ್ಯದಪ್ಪ ಅಂದ್ರೆ 12 ಗಂಟೆ ಆಗ್ಲತ್ತದ. ಇನ್ನು 350 ಕಿಲೋಮೀಟ್ರ್ ಅಂದ್ರೂ ಆರಾಮ್ಸೆ ನಾವು ಹೋಗ್ಬೋದು. ಸೊ ನಮ್ಮ ಬಾಜು ಎಲ್ಲ ಪಾಪ ಡ್ರೈವರ್ ಅಣ್ಣವರೆಲ್ಲ ಕುಂತಾರೆ, ಊಟ ಮಾಡತ್ತಾರ, ನೋಡತ್ತಾರೆ. ಸೊ ಇದು ಏನು ಹೇಳಿದೆ, ಇದೇನು ಪನ್ನೀರು, ದಾಲು, ರೊಟ್ಟಿ, ಆಮೇಲೆ ಪೂರಾ ದೇಸಿ ಸ್ಟೈಲಾಗಿ ಊಟ ಮಾಡತ್ತೀವಿ. ಇಲ್ಲೆಲ್ಲ ಜಗ್ಗಿ ಮಂದಿ ನೋಡತ್ತಾರ. ಬಟ್ ಪರವಾಗಿಲ್ಲ, ನಾವು ಊಟ ಮುಗಿಸ್ಕೊಂಡು ಮಜ್ಜಿಗೆ ಕುಡ್ಕೊಂಡು ನಮ್ಮ ಬೈಕ್ಗಳು ಸ್ವಲ್ಪ ರೆಸ್ಟ್ ಮಾಡಲಿ, ಅಲ್ಲಿಂದ ಸಿಗಮ್. ತುಂಬ ಊಟ ಮಾಡಿಕೊಂಡು ಬಿಟ್ಟಿವಿ ಇವಾಗ. ಬಟ್ ಏನಂತಾರ ಹೊಟ್ಟೆ ಫುಲ್ ಆಗ್ಯದಲ್ಲ, ಹಂಗಾಗಿ ನಿತ್ತಿ ಬರತ್ತವ. ಏನು ಮಾಡ್ಬೇಕು ಒಂದು ತಿಳಿಯತ್ತಿಲ್ಲ. ಆದರೂ ಎಲ್ಲರೂ ಹಂಗೆ ಗಾಡಿ ತೇಲಾಡ್ಸ್ಕೊಂಡು ಹೊಡ್ಯಾತೀವಿ. ನೋಡ ಮುಂದೆ ಎಲ್ಲಾದರೂ ಒಂದು ಬ್ರೇಕ್ ತೊಗೊಲೇಬೇಕು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಗಾಡಿ ಹೊಡ್ಯಾತೀವಿ. ಸರಿ, ಸುಮಾರು 200 ಕಿಲೋಮೀಟ್ರ್ ಮತ್ತೆ ಊಟ ಮಾಡಿಕೊಂಡು ದಾಟ್ ಬಂದ್ವಿ. ಒಂದು ಸ್ವಲ್ಪ ನೀರಡಿಕೆ ಬೇರೆ ಆಗಿತ್ತು. ಇದೇಲ್ಲೇ ಯಾಕೆ ಬೈಕ್ ಓಡಿಸೋದು ಅಂತ ಇಲ್ಲೇ ಒಂದು ಸೋಡಾ ಅಂಗಡಿ ಕಾಣಿಸ್ತು. ಮಹಾರಾಷ್ಟ್ರ ಅಂತೀವಿ, ಯಾವುದಿದು ತೆಲಂಗಾಣ, ಆಂಧ್ರ ಪ್ರದೇಶ್. ಸೊ ಅಲ್ಲಿದ್ದೀವಿ ಇವಾಗ. ಸೊ ಒಂದು ಸ್ವಲ್ಪ ಸೋಡಾ ಗಿಡ ಕುಡ್ಕೊಂಡು ಒಂದು ಸ್ವಲ್ಪ ಸುಮ್ಮನೆ 2-3 ಮಾತಾಡಿ ಬೈಕ್ ಮೇಲೆ ಕಂಟಿನ್ಯೂಸ್ ಆಗಿ ಹೋಗ್ಬಾರ್ದು. ಯಾಕಂದರೆ ಅದು ರೋಡ್ ಮೇಲೆ ಹೋಗ್ಬೇಕಾದ್ರೆ ಒಂಥರ ಆಗುತ್ತೆ. ಹಾಗಾಗಿ ಇವಾಗ ಸೋಡಾ ಕುಡ್ಕೊಂಡು
ಮತ್ತೆ ಇಲ್ಲಿಂದ ಬಿಡ್ತೀವಿ. ರೋಡ್ ಚೆನ್ನಾಗಿದೆ, ಆರಾಮಾಗಿ ಎತ್ತಬಹುದು, ಏನು ಪ್ರಾಬ್ಲಮ್ ಇಲ್ಲ. ಹೋಗೋಣ ನಿಧಾನಕ್ಕೆ. यही डालूंगा। तू बोल, तेरा कुछ है तो तू तेरा नाम बोल, कहाँ से आ रहा है? वो बोल। यश, मेरा नाम यश है। हाँ हाँ, मैं महाराष्ट्र से आया हूँ। अच्छा। मैंने बाइकर्स को रुका है फोटो खिंचवाने। अच्छा। और मुझे बाइक चलाना बहुत पसंद है। अच्छा, तो बड़े होके क्या करने के लिए? बाइकर बनूंगा, फिर लॉयर करूँगा। अब्बा। हाँ, फिर कार राइडर बनूंगा। अरे एक तो बन रहे हो बाइकर बन। हाँ, फिर बाद में देखूंगा। हाँ। ओके। रामोजी फिल्म सिटी कैसे लगा तेरे को? अच्छा लगा, मगर धूप ज्यादा लगा। लगने वाला था उसको। क्या है? हाँ एक सवाल मेरे से पूछा नहीं जाया। हाँ, कटप्पा ने भोगोली को क्यों मारा? वो उसको पूछा। वो है, देख तेरे को जो भी आंसर है वो देगा। हाँ, तू जाके पूछ ले उसको। पार्ट 3 वही निकल रहा है अभी। अच्छा, मैंने देखा। हम कार चलाता हो? हाँ, चला लेता? अच्छा, नाइस। स्कूटी भी चला लेता, कार भी चला लेता, बस मल्टी टैलेंट है। तो एक बाइक आता है तेरे साइज का, वो ले ले। पूरा तेरा ऐसा राइडिंग सेट आएगा, वो पहन के चला ले। वो उसको सही में लेने लगाएगा, मत बोलो। नहीं, वो चलेगा, छोटा है, लोकल के लिए चलेगा। फिर नाइस टू मीट यू, थैंक यू। मिलेंगे। ओके, ಥ್ಯಾಂಕ್ ಯು. ಆ್ಯಕ್ಚುಲಿ ಸ್ವಲ್ಪ ಜನ ಇವ್ರು ಸಿಕ್ಕಿದ್ರು ರೋಡ್ ಮೇಲೆ, ಮಹಾರಾಷ್ಟ್ರದವರು. ಸೊ ಅವರು ಪಾಪ ಕಾರ್ ನಿಲ್ಲಿಸಿ ಫೋಟೋ ಎಲ್ಲ ತೊಗೊಂಡ್ರು. ನಾನು ಹಾಕಿದ್ದೀನಲ್ವ, ಸೊ ಅದನ್ನೇ. ಸೊ ಅದಾದಮೇಲೆ ಅಲ್ಲಿಂದ ರೌಂಡ್ ಮತ್ತೆ ಇವಾಗ ಇದು ಬ್ರೇಕ್ ತೊಗೊಂಡಲ್ಲ, ಸೋಡಾ ಕುಡ್ದಿದ್ಮೇಲೆ ಇವಾಗ ಮತ್ತೆ ಯಾಕೋ ನಿದ್ದೆ ಬರೋ ಥರ ಎಲ್ರಿಗೂ ಫೀಲ್. ಹಾಗಾಗಿ ಕಬ್ನಲ್ಲಿ ಕಾಣಿಸ್ತು. ಹಂಗಾಗಿ ಕಬ್ನಲ್ಲಿ ಕುಡ್ಕೊಂಡು, ಯುವಕರು ಯಾವಾಗ ಹೀಟಲ್ಲಿ ಇರ್ಬೇಕಂತ ಹೇಳ್ತಾರಲ್ಲ, ಆ ಥರ ಹೀಟಲ್ಲಿ ಕುಡ್ಕೊಂಡು, ಬಿಸಿಲಲ್ಲಿ ಕಬ್ನಲ್ಲಿ ಕುಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡಿದ್ದೀವಿ. ಕಾಯ್ರೆ ವಿಶ್ವ ಕಾಯ್ದಲ್ಲ ರೇ ತುಜಾ. ಬೋರ್ ಆಗ್ತಾ ಇದಂತ ಅವನಿಗೆ. ಸೊ ಬರ್ರಿ ಕಬ್ನಲ್ಲಿ ಕುಡ್ಕೊಂಡು ಹೋಗಮ್ಮ. ಇದರಿಂದ ನಾವು ಫುಲ್ ಟ್ಯಾಂಕ್ ಮಾಡ್ಕೊಂಡು ಬಿಟ್ಟಿದ್ವಿ. ಸೊ ಅರೌಂಡ್ ಎಷ್ಟು ಕಿಲೋಮೀಟ್ರ್ ಓಡ್ಯೋದಪ್ಪ ಅಂತಂದ್ರೆ 187 ಕಿಲೋಮೀಟ್ರ್ ಆಯಿತು. ಸೊ ಇನ್ನೂ ಅರೌಂಡ್ ಏನಪ್ಪ ಅಂತಂದ್ರೆ 70 ಕಿಲೋಮೀಟ್ರ್ ಹೋಗ್ತಿತ್ತು. ಬಟ್ ಬೇಡ ಅಂತ ನಾವು ಮತ್ತೊಂದು ಸಲ ಫುಲ್ ಟ್ಯಾಂಕ್ ಮಾಡಿದ್ದೀವಿ. ನನ್ನ ಟ್ಯಾಂಕಲ್ಲಿ ಅರೌಂಡ್ 1185 ರೂಪಾಯಿ ಪೆಟ್ರೋಲ್ ಹಿಡೀತು. ನಿಂದ್ರದಾಗ ಎಷ್ಟು ಹಿಡಿತು? 1050. ನಿಂದು 1250. ಅಂದ್ರೆ ನಿಂದೇ ಜಾಸ್ತಿ ಹಿಡಿದು. ಹಾಂ, ಜಾಸ್ತಿ ಮುಂದೆ ಹೋಗ್ಯದ. ಸೊ ಇಲ್ಲಿಂದ ಅರೌಂಡ್ ಇನ್ನೂ ಒಂದು 140 ಅರೌಂಡ್ ಇದೆ ನಾಗ್ಪುರು. ಬಟ್ ಇವಾಗ ಒಂದು ಸ್ವಲ್ಪ ರೋಡು NH44 ಇಲ್ಲಿ ತನಕ ಕ್ಲಿಯರ್ ಇತ್ತು. ಬಟ್ ಇವಾಗ ಒಂದು ಸ್ವಲ್ಪ ಡ್ಯಾನ್ಸಿಂಗ್ ಆಗ್ತಾಯಿದೆ. ಹೋಗ್ಬೋದು, ಹಂಗೇನಿಲ್ಲ. ಸೊ ಹೋಗೋಣ. ಶುಭ ಸಾಯಂಕಾಲ. ಬೇಕಾದರೆ ನಾವು ಎಲ್ಲಿದ್ದೀವಿಪ್ಪ ಅಂತಂದ್ರೆ ನಾಗ್ಪುರಿಂದ ಒಂದು 60 ಕಿಲೋಮೀಟ್ರ್ ಹಿಂದ್ಗಡೆ ಇದ್ದೀವಿ. ಸೊ ಇಲ್ಲೊಂದು ಸ್ವಲ್ಪ ಐಸ್ ಕ್ರೀಮ್ ಅದನ್ನೆಲ್ಲ ಕಾಣಿಸ್ತು. ಪಾನಿಪುರಿ, ನಮ್ಮ ವಿಶ್ವ ಪಾನಿಪುರಿ ತಿನ್ನೋಣ ಅನ್ನ, ಪಾನಿಪುರಿ ತಿನ್ನೋಣ ಅನ್ನ ಅಂದ. ಸೊ ರುದ್ರ ದಹಿ ಪುರಿ ಖಾತು ಅಂದು. ಅದಕ್ಕೆ ದಹಿ ಪುರಿ ತಿನ್ನಕ್ಕೆ ಹಂಗೆ. ಓಕೆ, ದಹಿ ಪುರಿ ಪಾನಿಪುರಿ ಸೇಮ್ ಅಂತ. ಸೊ ಇವಾಗ ಸ್ವಲ್ಪ ಪಾನಿಪುರಿ ಜ್ಯೂಸ್ ಅದು ಕುಡ್ಕೊಂಡು, ನನ್ನ ಮುಖ ಮೊಸಡಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಿರ್ಬೋದು. ಬಟ್ ಪರವಾಗಿಲ್ಲ, ಯಾಕಂದರೆ ಆಬ್ವಿಯಸ್ಲಿ ಡೇಯಲ್ಲಿ ಜರ್ನಿ ಮಾಡ್ತಾಯಿದ್ದೀವಿ ಅಂದರೆ ಮೊಸಡಿ ಅಂತೂ ಹೋಗುತ್ತೆ. ಸೊ ಇವಾಗ ಇಲ್ಲಿ ಪಾನಿಪುರಿ ತಿನ್ಕೊಂಡು ಇಲ್ಲಿಂದ ನಾವು ಮೇ ಬಿ ನನ್ನ ಸೌಂಡು ಕರೆಕ್ಟ್ ಇಲ್ಲ ಅಂತ ಅನ್ಸುತ್ತೆ. ಬಟ್ ನೋಡ್ರಿ, ಇಲ್ಲಿ ರೆಡ್ ಬುಲ್ ಅದ, ಒಂದು ಆರ್ಡ್ರ್ ಬಂದದ.
ಇದು ಬಂದ್ಬಿಟ್ಟು ನಮ್ಮ ರೂಮು. ಹೆಲೋ ಫ್ರಮ್ ನಾಗ್ಪುರ್. ಸೊ ಸಮಯ ಆಗ್ತಾಯಿತ್ತು ಅರೌಂಡ್ 9:15 ಅನ್ಕೋತೀನಿ. ಸೊ ನಾವು ಬಂದು ಲಗೇಜ್ ಎಲ್ಲ ಅನ್ಲೋಡ್ ಮಾಡಿ, ಸೊ ನನ್ನ ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಇದರ ಹೆಸರು ನನಗೆ ಓದಕ್ಕೆ ಬರಲ್ಲ, ಅಷ್ಟೊಂದು ಕೆಡವಾಗದ. ಸೊ ಇಲ್ಲಿ ಬಂದುಬಿಟ್ಟು ಇವತ್ತು ಸ್ಟೇ ಮಾಡಿದ್ದೀವಿ. ಇವತ್ತಿಗೆ ಅರೌಂಡ್ ನಾನು 500 ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಬಂದಿದ್ದೀವಿ. ಸೊ ನಾಳೆ ಬೆಳಿಗ್ಗೆ ಇಲ್ಲಿಂದ ಮತ್ತೆ ನಾವು ಮುಂದಿನ ಪ್ರಯಾಣ ಮಾಡ್ತೀವಿ. ಸೊ ಈ ಹೋಟೆಲ್ ಹೆಸರು ಏನೋ ಇದೆಯಪ್ಪ, ಫೇಟ್ ಏನೋ ಓದೋಕ್ಕೂ ಬರಲ್ಲ. ಸೊ ನಮ್ಮ ಬೈಕ್ ಕೂಡ ಪಾರ್ಕ್ ಆಗಿದೆ ಇವಾಗ, ಇಲ್ಲೇ ಪಾರ್ಕ್ ಮಾಡಿದ್ದೀವಿ. ಯಾಕಂದರೆ ಇದು ಆನ್ ದ ವೇ ಆಗಿರೋದ್ರಿಂದ ನಾವು ಇದೇ ಸ್ಟೇನ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಒನ್ಸ್ ನಾವು ಇಲ್ಲಿಂದ ಅಂದರೆ ಇವಾಗ ರಾತ್ರಿ ಊಟ ಮಾಡಿಕೊಂಡು, ಸೊ ಆಲ್ರೆಡಿ ತುಂಬ ಟಯರ್ಡ್ ಆಗಿದೆ. ನಾನಂತೂ ಇವಾಗ ಬಂದು ವ್ಲಾಗ್ ಮಾಡೋಷ್ಟರಲ್ಲೂ ಇರಲಿಲ್ಲ. ಬಂದು ಸ್ನಾನ ಮಾಡಿ ಮತ್ತು ಕ್ವಿಕ್ಕಾಗೆಲ್ಲ ಗೇರ್ಸನ್ನೆಲ್ಲ ಸೆಟ್ ಮಾಡ್ಕೊಂಡು, ಯಾಕಂದರೆ ನಾಳೆ ಸಲುವಾಗಿ ನಾವು ಸೆಟ್ ಮಾಡ್ಕೋಬೇಕಲ್ಲ. ಸೊ ಸೆಟ್ ಮಾಡಿಕೊಂಡು ಇವಾಗ ಊಟ ಮಾಡಿಕೊಂಡು ಮತ್ತೆ ಮುಂದೆ ನೋಡೋಣ. ಸೊ ಒನ್ಸ್ ಇದನ್ನ ಹೋಟೆಲ್ ನಾಮ್ ಕ್ಯಾ ಹೈ? ಹಾಂ, ಫಿನಿಸ್ಟಾ ಸೂಟ್ಸ್ ಅಂತ. ಸೊ ಇವತ್ತಿನ ದಿನ ರಾತ್ರಿ ಇಲ್ಲೇ ಇದ್ದೀವಿ. ಸೊ ನಾಳೆ ಬೆಳಗ್ಗೆ ಮತ್ತು ಇವತ್ತಿಗೆ ಇಲ್ಲಿನ ಒಂದು ದಿನದ ಒಂದು ಏನಂತಾರೆ ಹೋಟೆಲ್ ಟೂರ್ ತೋರಿಸ್ತೀನಿ. ಅಂದರೆ ಸ್ಟೇ ನಾವು ಏನು ಮಾಡ್ತಾಯಿದ್ದೀವಿ ಅದನ್ನು ತೋರಿಸ್ಬಿಟ್ಟು. ಸೊ ನಿನ್ನೆಯಿಂದ ಅಂದರೆ ಇವತ್ತು ಬೆಳಗ್ಗೆಯಿಂದ, ಸೊ ಬೆಳಗ್ಗೆ ಒಂದ್ಸಲ ಪೆಟ್ರೋಲ್ ಹಾಕಿದ್ವಿ ಅರೌಂಡ್ 1180, ಅದು ಬೀದರಿಂದ. ಅದಾದಮೇಲೆ ಮಧ್ಯಾಹ್ನ ಊಟ ಮಾಡಿದ್ವಿ, ಅಲ್ಲಿ 525 ರೂಪಾಯಿ. ಸೊ ಒಂದು ಕಡೆ ಜ್ಯೂಸು ಅದೇನೋ ಕುಡಿದ್ವಿ 100 ರೂಪಾಯಿ. ಆಮೇಲೆ 1185 ರೂಪಾಯಿ ಪೆಟ್ರೋಲ್ ಅಗೇನ್. ಸೊ 125 ಬಂದುಬಿಟ್ಟು ಎಲ್ಲೋ ತಿಂದ್ವಿ. 20, 80 ಈ ಥರ ಚಿಕ್ಕ ಪುಟ ಏನಂತಾರೆ ಖರ್ಚು ಇವತ್ತು ಮಾಡಿದ್ದೀವಿ ಅರೌಂಡ್. ಅದನ್ನೇ ಹೇಳ್ತೀನಿ, ರೂಟ್ ಮ್ಯಾಪ್ ಯಾವ ಕಡೆಯಿಂದ ಬಂದಿದ್ದೀವಿ ನಾವು ಅಂತ. ಸೊ ಬೀದರಿಂದ ಬರಬೇಕಾದ್ರೆ ನಮ್ಗೆ ಯಾವ್ದು ಸಿಗುತ್ತಪ್ಪ ಅಂತಂದ್ರೆ ನಾರಾಯಣಖೇಡು. ಸೊ ನಾರಾಯಣಖೇಡಿಂದ NH44 ಒಂದೇ ಡೈರೆಕ್ಟಾಗಿ ಅದು ಯಾವುದು ಅದು ಯಾವುದಪ್ಪ ಆದಿಲಾಬಾದಿಂದ ಡೈರೆಕ್ಟಾಗಿ ನಾಗ್ಪುರ್ ಒಂದೇ ರೂಟ್ ಇದೆ. ಸೊ ಇವತ್ತಿಗೆ ಅರೌಂಡ್ 450-500 ಕಿಲೋಮೀಟರ್ಸ್ ಏನೋ ಬಂದಿದ್ದೀವಿ ಅಂತ ಅನ್ಕೋತೀನಿ ನಾನು. 330 + 100 430, ಈ ಕಡೆ ಅಂದರೆ ಒಂದು 50-60 ಅಂದರೆ ಅರೌಂಡ್ 500 ಕಿಲೋಮೀಟರ್ಸ್ ಬಂದಿದ್ದೀವಿ. ಸೊ ನನಗೆ ಅವರೆಲ್ಲ ಸ್ನಾನ ಮಾಡ್ತಾಯಿದ್ರೆ ನಾನು ಒಂದು ಸ್ವಲ್ಪ ಫ್ರೆಶ್ ಆಗೋಣ ಅಂತ, ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಕೆಳಗಡೆ ಬಂದಿದ್ದೀನಿ. ಸೊ ಒನ್ಸ್ ಜ್ಯೂಸ್ ಎಲ್ಲ ಕುಡಿದ್ಬಿಟ್ಟು ಮತ್ತೆ ಮೇಲ್ಗಡೆ ಹೋಗಿ ಇವತ್ತಿಗೆ ಇಲ್ಲೇ ಮುಗಿಸೋಣ.